ಹೈಲೈಟ್ಸ್ ಎಪಿಸೋಡ್ 66 ದಿನಾಂಕ ಡಿಸೆಂಬರ್ 13. ಮಧ್ಯರಾತ್ರಿಲಿ ಸುಕೃತ ಕೂದಲು ಬಿಡ್ಕೊಂಡು ಮಲಗಿದ್ದ ಪ್ರಥಮ್ಗೆ ಸಖತ್ತಾಗಿ ಹೆದರಿಸಿದ್ದಾಯ್ತು. ಈ ವಾರದ ಸ್ಪೆಷಲ್ ಲಕ್ಸುರಿ ಬಜೆಟ್ ಟಾಸ್ಕ್ ಬಂದಿದೆ. ಹೆಸರು ಬಿಗ್ ಬಾಸ್ ಪ್ರೈಮರಿ ಸ್ಕೂಲ್. ಮನೆಯ ಕ್ಯಾಪ್ಟನ್ ಪ್ರಥಮ್ ಹೆಡ್ ಮಾಸ್ಟರ್ ಆದ್ರೆ ಉಳಿದವರು ತುಂಟ ಮಕ್ಕಳಾದ್ರು. ಕಾಲಕ್ಕೆ ಒಬ್ಬೊಬ್ರು ಟೀಚರ್ ಬದಲಾಗೋದಾಗಿ ಆದೇಶ ಆಯ್ತು. ಮೊದಲನೆಯದಾಗಿ ಭುವನ್ ಟೀಚರ್ ಆಗಿ ಕೆಮಿಸ್ಟ್ರಿ ಕಲಿಸಿದ್ರು. ಪ್ರಥಮ್ ಮನೆ ಸದಸ್ಯರಿಗೆ ಕೊಟ್ಟಿದ್ದ ಕಾಟಕ್ಕೆ ಬಡ್ಡಿ ಸಮೇತ ಕಾಟ ಕೊಡ್ತಿದ್ದಾರೆ ಈ ತರಲೆ ಸ್ಟೂಡೆಂಟ್ಸ್ ಗಳು. ಆಹಾ, ಒಂದ ಎರಡ ಹೆಡ್ ಮಾಸ್ಟರ್ಗೆ ಯಾರನ್ನ ಹಿಡಿಯೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆಮೇಲೆ ಬಂದದ್ದು ಇಂಗ್ಲಿಷ್ ಟೀಚರ್ ಕಾರುಣ್ಯ. ನಂತರ ಸಂಗೀತ ಟೀಚರ್ ಆಗಿ ಬಂದದ್ದು ಶೀತಲ್. ದಿನ ಮುಗಿದ್ರು ಈ ದೊಡ್ಡ ಮಕ್ಕಳ ತುಂಟಾಟ ಕೂಗಾಟ ನಿಂತಿಲ್ಲ. ದಿನ ಪೂರ್ತಿ ಇವರುಗಳ ರಾಧಾಂಧ ತೊಡ್ಕೊಂಡು ಹೆಡ್ ಮಾಸ್ಟರ್ ತಲೆ ಹಿಂಡಿ ಹಿಪ್ಪೆ. ಟಾಸ್ಕ್ ಇಂದ ಹೊರ ಬಂದ್ಮೇಲೆ ಪ್ರಥಮ್ ಐ ಲವ್ ಯು ಅಂತ ಹೇಳಿದ್ರು ಸಂಜನಾ ನಕ್ಕೊಂಡು ಸುಮ್ನಾಗ್ತಾಳೆ ಅನ್ನೋ ಮಾತುಗಳು ಮತ್ತೆ ಶುರು ಆಯ್ತು. ಭುವನ್ ಬೆಡ್ ಮೇಲೆ ಮಲಗಿ ಪ್ರಥಮ್ ತಮಾಷೆ. ಅದಕ್ಕೆ ನೀನು ಮಾಡಿದ ಕೆಲಸದಿಂದ ನಾನು ಇರಿಟೇಷನ್ ಅನುಭವಿಸ್ತಿದ್ದೀನಿ ಅಂತ ಭುವನ್ ಸಂಜನಾ ಮೇಲೆ ರೇಗಿದ್ರು. ಅದಕ್ಕೆ ಸಂಜನಾ ಅಳು. ಯಾಕೋ ಸಂಜನಾ ಇನ್ನು ಮಲಗಿಲ್ವಲ್ಲ ಅಂತ ಅವ್ರನ್ನ ಹುಡ್ಕೊಂಡ್ ಬಂದ ಪ್ರಥಮ್ ಆಕೆ ಅಳ್ತಿರೋದು ನೋಡಿ ಸಮಾಧಾನ ಹೇಳ್ತಿದ್ದಾರೆ. ಬೆಳಿಗ್ಗೆ ಮನೆಯವರ ಮಳೆ ಆಟ. ಅದಾದ ಮೇಲೆ ರೆಡಿ ಟು ಸ್ಕೂಲ್ ನಲ್ಲಿ ಬರ್ತ್ಡೇ ಗರ್ಲ್ ರೇಖಾ ಅವರ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ್ದಾಯ್ತು. ಕೇಕ್ ಕಟ್ ಮಾಡಿದ್ದಾಯ್ತು. ಇವತ್ತಿನ ಮೊದಲ ಹಿಸ್ಟ್ರಿ ಟೀಚರ್ ಮಾಳವಿಕಾ ಅವರು. ಮುಂದಿನವರು ಸಾಮಾನ್ಯ ಜ್ಞಾನದ ಟೀಚರ್ ಸಂಜನಾ. ನಂತರ ಬಂದದ್ದು ಸ್ಟೋರಿ ಟೆಲ್ಲಿಂಗ್ ಟೀಚರ್ ಮೋಹನ್. ಬಂದ ತಕ್ಷಣ ಡ್ಯಾನ್ಸ್ ಮಾಡಿಸಿದ್ರು, ಕತೆ ಹೇಳಿದ್ರು ಮೋಹನ್. ನಂತರ ಬಂದದ್ದು ಕನ್ನಡ ಮೇಷ್ಟ್ರು ಕೀರ್ತಿ ಅವರು. ಕ್ರಾಫ್ಟ್ಸ್ ಟೀಚರ್ ಶಾಲಿನಿನೂ ಬಂದ್ರು. ಕ್ರಾಫ್ಟ್ ಹೇಳಿ ಕೊಟ್ಟಿದ್ದಾಯ್ತು. ಎಲ್ರು ರೇಖಾಗೆ ಗ್ರೀಟಿಂಗ್ ಕಾರ್ಡ್ ಅನ್ನು ಮಾಡಿಕೊಟ್ರು. ಪಿಟಿ ಟೀಚರ್ ಸುಕೃತ ಅವರ ಕ್ಲಾಸ್ ಕೂಡ ಆಯ್ತು. ಮಕ್ಕಳು ಹಾಲು ಬಿಸ್ಕೆಟ್ ಕದ್ದು ಬಿಟ್ರು ಅಂತ ಹೆಡ್ ಮಾಸ್ಟರ್ ಫುಲ್ ಗರಂ. ಬಟ್ ಆಮೇಲೆ ಹೆಡ್ ಮಾಸ್ಟರ್ ಮಕ್ಕಳಿಗೆ ಲಗೋರಿನೂ ಆಡ್ಸಿದ್ರು. ಟಾಸ್ಕ್ ಮುಗಿದ ನಂತರ ರಾತ್ರಿ ಪ್ರಥಮ್ ಸಂಜನಾ ಭುವನ್ ರಾಮಾಯಣ ಮತ್ತೆ ಶುರು ಆಯ್ತು. ಸಂಜನಾ ಕೀರ್ತಿ ಶಾಲಿನಿ ಶೀತಲ್ ಈ ವಿಷಯನ ಕೆದ್ಕಿ ದೊಡ್ಡದ್ ಮಾಡ್ತಿದ್ದಾರೆ ಅಂತ ಅಪವಾದ ಮಾಡಿದ್ಲು ಅಂತ ಎಲ್ಲರೂ ಬ್ಲೇಮ್. ಹಾಗಿದ್ರೆ ಈಗಿರೋ ಮನೆ ಸದಸ್ಯರಲ್ಲಿ ನಿಮ್ಗೆ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಬಿಗ್ ಬಾಸ್ ಮನೆಯಲ್ಲಿ ನಡೆಯೋ ಎಲ್ಲಾ ಅಪ್ಡೇಟ್ಸ್ ಗಳನ್ನ ನಾವು ನಿಮಗೆ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.